ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಈ ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದು ಸಲಹೆಗಳನ್ನ ನೀಡ್ತಾ ಇದ್ದೀನಿ. ಸೊ ಈ ಎಲ್ಲಾ ಸಲಹೆಗಳನ್ನ ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಆಗಿ ಇಟ್ಕೊಳ್ಬಹುದು ಮತ್ತೆ ಕ್ವಾಲಿಟಿ ಆಫ್ ಲೈಫ್ ಅನ್ನು ಕೂಡ ಲೀಡ್ ಮಾಡಬಹುದು. ಸೊ ಈ ಡಯಾಬಿಟಿಸ್ ಒಂದು ಕ್ರೋನಿಕ್ ಕಂಡೀಷನ್, ಅಂದ್ರೆ ದೀರ್ಘಕಾಲ ಇರುವಂತದ್ದು. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ಲಕ್ಷಾಂತರ ಜನಗಳಲ್ಲಿ ಈ ಡಯಾಬಿಟಿಸ್ ಅನ್ನ ನೋಡ್ತಾ ಇದ್ದೀವಿ. ಸೊ ಹಿಂದೆ ನೋಡೋದಾದ್ರೆ 40-45 ವರ್ಷ ಆದ್ಮೇಲೆ ಡಯಾಬಿಟಿಸ್ ಕಾಣಿಸ್ಕೊಳ್ತಿತ್ತು. ಸೊ ಇತ್ತೀಚಿನ ದಿನಗಳಲ್ಲಿ 25ರಿಂದ 35 ವರ್ಷದ ಒಳಗಡೆ ಇರೋರಲ್ಲೂ ಕೂಡ ಈ ಡಯಾಬಿಟಿಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಮೇನ್ ಕಾರಣ ಏನು ಅಂತ ಅಂದ್ರೆ ಚೇಂಜ್ ಆಗಿರುವಂತಹ ನಮ್ಮ ಫುಡ್ ಹ್ಯಾಬಿಟ್ ಮತ್ತೆ ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಸಲಹೆಗಳನ್ನ ನೀಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನೀವು ಈ ಎಲ್ಲ ಸಲಹೆಗಳನ್ನ ಫಾಲೋ ಮಾಡಿದ್ದಲ್ಲಿ ನಿಮ್ಮ ಬ್ಲಡ್ ಶುಗರ್ ಅನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಸೊ ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಸೊ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋದಿಕ್ಕೆ. ಸೊ ನೀವು ಇನ್ನೂ ಕೂಡ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂತ ಅಂದ್ರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ, ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಸೊ ನಿಮಗೆ ಮಾಹಿತಿ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಯಾವ್ಯಾವ ಸಲಹೆಗಳನ್ನ ಫಾಲೋ ಮಾಡಬೇಕು ಅಂತ ನೋಡೋದಾದ್ರೆ, ಸೊ ಫಸ್ಟ್ ಒನ್, ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ನೀವು ಮಾನಿಟರ್ ಮಾಡ್ಕೊಳ್ಬೇಕು. ಅಂದ್ರೆ ನಿಮ್ಮ ಬ್ಲಡ್ ಶುಗರ್ ಅನ್ನ ನೀವು ಚೆಕ್ ಮಾಡ್ಕೊಳ್ತಾ ಇರಬೇಕು. ಸೊ ಅಂದ್ರೆ ಟ್ರ್ಯಾಕ್ ಮಾಡಬೇಕು. ಸೊ ಇದು ತುಂಬಾ ಸಹಾಯ ಮಾಡುತ್ತೆ. ಯಾಕಂತ ಅಂದ್ರೆ ನೀವು ಯಾವ ಆಹಾರ ಸೇವನೆ ಮಾಡ್ತಿದ್ದೀರಾ, ನೀವು ಏನು ಎಕ್ಸರ್ಸೈಸ್ ಮಾಡ್ತಿದ್ದೀರಾ, ನೀವು ಮೆಡಿಕೇಶನ್ ಏನು ತಗೊಳ್ತಿದ್ದೀರಾ, ಯಾವ ಮಾತ್ರೆ ತಗೊಳ್ತಿದ್ದೀರಾ, ಸೊ ಇದಕ್ಕೆ ಹೇಗೆ ನಿಮ್ಮ ಬ್ಲಡ್ ಶುಗರ್ ರೆಸ್ಪಾಂಡ್ ಮಾಡ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ನೀವು ಬ್ಲಡ್ ಶುಗರ್ ಲೆವೆಲ್ನ ಮಾನಿಟರ್ ಮಾಡೋದ್ರಿಂದ ಸಹಾಯ ಆಗುತ್ತೆ. ಸೊ ಆದ್ರಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಆದಷ್ಟು ಮಾನಿಟರ್ ಮಾಡಿ. ಸೊ ನಾರ್ಮಲ್ ಗ್ಲೂಕೋಮೀಟರ್ ಇಂದ ನೀವು ಮನೆಯಲ್ಲೇ ನಿಮ್ಮ ಶುಗರ್ ಲೆವೆಲ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಸೊ ಇದರಿಂದ ನೀವು ಟ್ರ್ಯಾಕ್ ಮಾಡ್ಬೋದು ಹೇಗೆ ನೀವು ಆಹಾರ ಸೇವನೆ ಮಾಡ್ತಿರೋದು, ನೀವು ಎಕ್ಸರ್ಸೈಸ್ ಮಾಡ್ತಿರೋದು ಈ ಬ್ಲಡ್ ಶುಗರ್ ಲೆವೆಲ್ಗೆ ರೆಸ್ಪಾಂಡ್ ಮಾಡ್ತಿದೆ, ಹೇಗೆ ಹೊಂದ್ಕೊಳ್ತಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಈ ಹೆಲ್ತಿ ಡಯಟ್ ಅನ್ನ ಫಾಲೋ ಮಾಡೋದು. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ಗೆಲ್ಲರಿಗೂ ತಿಳಿದಿದೆ ಆಲ್ರೆಡಿ. ಸೊ ಡಯಟ್ ಎಷ್ಟು ಇಂಪಾರ್ಟೆಂಟ್ ಈ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ ಅಂತ ನಿಮ್ಗೆಲ್ಲರಿಗೂ ತಿಳಿದಿದೆ. ಸೊ ಹೌದು, ಡಯಟ್ ಅನ್ನ ನೀವು ಸರಿಯಾಗಿ ಫಾಲೋ ಮಾಡಬೇಕು. ಅಂದ್ರೆ ಸಮತೋಲನವಾದ ಆಹಾರವನ್ನ, ಬ್ಯಾಲೆನ್ಸ್ ಡಯಟ್ ಅನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಎಲ್ಲ ಫುಡ್ ಗ್ರೂಪ್ಗಳು ನಿಮ್ಮ ಪ್ಲೇಟ್ ಅಲ್ಲಿ ಇರೋ ತರ ನೀವು ನೋಡ್ಕೊಳ್ಬೇಕಾಗತ್ತೆ. ಮೇನ್ ಇಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ, ಸೊ ಗುಡ್ ಅಮೌಂಟ್ ಆಫ್ ಹೋಲ್ ಸೀರಿಯಲ್ಸ್ ಇರಬೇಕು, ಗುಡ್ ಅಮೌಂಟ್ ಆಫ್ ವೆಜಿಟೇಬಲ್ಸ್ ಮತ್ತೆ ಸೊಪ್ಪುಗಳು ಇರಬೇಕು, ಗುಡ್ ಫ್ಯಾಟ್, ಗುಡ್ ಪ್ರೋಟೀನ್ ಇರೋ ತರ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಡಯಾಬಿಟಿಕ್ ಪೇಷಂಟ್ಸ್ ಯಾವ ಆಹಾರಗಳನ್ನ ಸೇವನೆ ಮಾಡ್ಬೋದು, ಯಾವ ಆಹಾರಗಳನ್ನ ಸೇವನೆ ಮಾಡಬಾರ್ದು ಅನ್ನೋದ್ರ ಬಗ್ಗೆನೇ ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಆ ವಿಡಿಯೋನ ನನ್ನ ಚಾನಲ್ ಅಲ್ಲಿ ನೀವು ಚೆಕ್ ಮಾಡ್ಬೋದಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ, ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ನೋಡೋದಾದ್ರೆ ನಿಮ್ಮ ಹೆಲ್ತಿ ವೇಟ್ ಅನ್ನ ನೀವು ಮೇಂಟೈನ್ ಮಾಡೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಏನಾಗುತ್ತೆ ಅಂದ್ರೆ ಈ ಓವರ್ ವೇಟ್, ಒಬೇಸಿಟಿ ಇದ್ದಾಗ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಆದ್ರಿಂದ ನೀವು ಹೆಲ್ತಿ ಡಯಟ್ ನ ಫಾಲೋ ಮಾಡೋದ್ರಿಂದ, ನಿಮ್ಮ ಪೋರ್ಷನ್ ಅನ್ನ ಕಂಟ್ರೋಲ್ ಮಾಡೋದ್ರಿಂದ, ಆಹಾರ ಸೇವನೆ ಮಾಡಬೇಕಾದ್ರೆ ನಿಮ್ಮ ಪೋರ್ಷನ್ ಸೈಜ್ ನ ಕಂಟ್ರೋಲ್ ಮಾಡೋದ್ರಿಂದ ಮತ್ತೆ ಸರಿಯಾದ ಲೈಫ್ ಸ್ಟೈಲ್ ನ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ವೇಟ್ ಜಾಸ್ತಿ ಆಗದೆ ಇರೋ ತರ ನೀವು ನೋಡ್ಕೊಳ್ಬಹುದು. ಓಕೆ, ಸೊ ನಿಮ್ಮ ವೇಟ್ ಜಾಸ್ತಿ ಇದ್ರೂ ಕೂಡ ಕಡಿಮೆ ಮಾಡಬಹುದು. ಸೊ ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನು ಸರಿಯಾಗಿ ಮಾನಿಟರ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಇಲ್ಲಿ ಹೇಳ್ಬೋದಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ, ಸೊ ನಿಮಗೆ ಡಾಕ್ಟರ್ಸ್ ಏನ್ ಮೆಡಿಕೇಶನ್ಸ್ ನ ನಿಮಗೆ ಅಡ್ವೈಸ್ ಮಾಡಿರ್ತಾರೋ, ಯಾವ ಟ್ಯಾಬ್ಲೆಟ್ಸ್ ಅಡ್ವೈಸ್ ಮಾಡಿರ್ತಾರೋ ಅದನ್ನ ಸರಿಯಾದ ಸಮಯಕ್ಕೆ ನೀವು ತೆಗೆದುಕೊಳ್ಬೇಕಾಗುತ್ತೆ. ಸೊ ಕೆಲವೊಬ್ಬರಲ್ಲಿ ಶುಗರ್ ಲೆವೆಲ್ ತೀರಾ ಜಾಸ್ತಿ ಇರುತ್ತೆ. ಅವರು ಜಸ್ಟ್ ಡಯಟ್ ಮತ್ತೆ ಲೈಫ್ ಸ್ಟೈಲ್ ಇಂದ ಅವ್ರ ಶುಗರ್ ಲೆವೆಲ್ ನ ನಾರ್ಮಲ್ ತರೋದು ಕಷ್ಟ ಆಗುತ್ತೆ. ಸೊ ನಿಮಗೆ ಡಾಕ್ಟರ್ಸ್ ನೀವು ಡಯಟ್ ಮಾಡ್ತಾ ಇದ್ದೀರಾ, ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಅಂದ ತಕ್ಷಣ ನೀವು ಟ್ಯಾಬ್ಲೆಟ್ಸ್ ನ ಡಾಕ್ಟರ್ ಅಡ್ವೈಸ್ ಇಲ್ದಂಗೆ ನೀವು ನಿಲ್ಲಿಸೋ ಹಾಗೆ ಇರೋದಿಲ್ಲ. ಓಕೆ, ಸೊ ನೀವು ಡಯಟ್ ಮಾಡ್ತಾ ಇರಿ, ಎಕ್ಸರ್ಸೈಸ್ ಮಾಡ್ತಾ ಇರಿ, ಅದ್ರ ಜೊತೆಗೆ ಅವ್ರು ಏನು ಅಡ್ವೈಸ್ ಮಾಡಿರ್ತಾರೋ ಆ ಮೆಡಿಕೇಶನ್ಸ್ ನ ತಗೊಳ್ಬೇಕಾಗತ್ತೆ. ಸೊ ನೀವು ಮಾಡ್ತಾ ಕಂಟ್ರೋಲ್ ಬಂದಾಗ ಅವರೇ ಕಡಿಮೆ ಮಾಡ್ತಾರೆ ನಿಮ್ಮ ಡೋಸಸ್ ಅನ್ನ. ಬಟ್ ವಿತೌಟ್ ದೇರ್ ಅಡ್ವೈಸ್ ನೀವು ನಿಮ್ಮಷ್ಟಕ್ಕೆ ನೀವೇ ಮೆಡಿಕೇಶನ್ಸ್ ನ ಸ್ಟಾಪ್ ಮಾಡೋ ಹಾಗೆ ಇರೋದಿಲ್ಲ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ,
ಸೊ ನೆಕ್ಸ್ಟ್ ನೋಡೋದಾದರೆ ಆ್ಯಕ್ಟಿವ್ ಆಗಿರೋದು. ಓಕೆ, ಸೊ ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರೋದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅಂದರೆ ಫಿಸಿಕಲಿ ಆ್ಯಕ್ಟಿವ್ ಆಗಿರೋದು ಅಂದರೆ ದಿನನಿತ್ಯ ಲೈಕ್ ಎಕ್ಸಸೈಸ್ಗಳನ್ನ, ವ್ಯಾಯಾಮಗಳನ್ನ ದಿನನಿತ್ಯ ಮಾಡೋದು. ಓಕೆ, ಸೊ ಇದರಿಂದ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಅಂದರೆ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಿ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ನೀವು ಬ್ಲಡ್ ಶುಗರ್ ಲೆವೆಲನ್ನು ಮಾನಿಟರ್ ಮಾಡ್ಕೊಬೋದು. ಅಂದರೆ ಸರಿಯಾಗಿ ನಾರ್ಮಲ್ ಆಗಿರೋ ಥರ, ಕಡಿಮೆ ಆಗೋ ಥರ ನೀವು ನೋಡ್ಕೊಳ್ಬೋದಾಗುತ್ತೆ. ಸೊ ಅಕಾರ್ಡಿಂಗ್ ಟು ಸ್ಟಡೀಸ್ ಆಲ್ಸೋ, ಯಾರು ಎಕ್ಸಸೈಸ್ ಎಲ್ಲ ಚೆನ್ನಾಗಿ ಮಾಡ್ತಾರೋ ಅವರ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಬಂದಿರೋದು ಕಂಡು ಬಂದಿದೆ. ಸೊ ಆದ್ದರಿಂದ ನೀವು ದಿನನಿತ್ಯ ಎಕ್ಸಸೈಸ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಅಟ್ಲೀಸ್ಟ್ 30 to 45 ಮಿನಿಟ್ಸ್ ಆದರೂ ನೀವು ದಿನನಿತ್ಯ ಆ್ಯಕ್ಟಿವಿಟಿ ಮಾಡಬೇಕಾಗುತ್ತೆ. ಸೊ ನೀವು ಏರೋಬಿಕ್ ಆ್ಯಕ್ಟಿವಿಟೀಸ್ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಎರಡನ್ನೂ ಕೂಡ ಕ್ಲಬ್ ಮಾಡಿ ಮಾಡೋದ್ರಿಂದ ತುಂಬ ಗುಡ್ ರಿಸಲ್ಟ್ಸನ್ನು ನೀವು ನೋಡ್ಬೋದಾಗುತ್ತೆ. ಸೊ ನೀವು ಯಾವುದೇ ಒಂದು ಸ್ಟ್ರೆಂತ್ ಟ್ರೈನಿಂಗ್ ಅವೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಹೆಲ್ತ್ ಕೇರ್ ಪ್ರೊವೈಡರ್ಸಿಂದ ಒಂದು ಮಾಹಿತಿಯನ್ನು ನೀವು ಪಡೆದುಕೊಳ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ, ಓಕೆ, ಸೊ ನಿಮ್ಮ ಸ್ಟ್ರೆಸ್ ಲೆವೆಲನ್ನು ನೀವು ಮ್ಯಾನೇಜ್ ಮಾಡಬೇಕು. ಸೊ ಇದು ಕೂಡ ಒಂದು ರೀಸನ್ ಅಂತಲೇ ಹೇಳ್ಬೋದು. ನೀವು ಸ್ಟ್ರೆಸ್ ಏನು ತೊಗೊಳ್ತೀರಾ, ಒತ್ತಡ ಏನು ತೊಗೊಳ್ತೀರಾ, ಇದು ಕೂಡ ಈ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಸೊ ಆದ್ದರಿಂದ ನಿಮ್ಮ ಸ್ಟ್ರೆಸ್ ಲೆವೆಲನ್ನು ನೀವು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು. ಹೆಲ್ತಿ ವೇಸ್ನ ನೀವು ಕಂಡುಕೊಳ್ಬೇಕು. ಓಕೆ, ಮೈಂಡ್ಫುಲ್ನೆಸ್ನ ಪ್ರಾಕ್ಟೀಸ್ ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಡೀಪ್ ಬ್ರೀತಿಂಗ್ ಅಂದರೆ ದೀರ್ಘ ಉಸಿರಾಟ ಮಾಡೋದಿರ್ಬೋದು. ಸೊ ಈ ರೀತಿ ಎಲ್ಲ ಟೆಕ್ನಿಕ್ಸ್ನ ನೀವು ಅಪ್ಲೈ ಮಾಡ್ಕೊಂಡಲ್ಲಿ ನಿಮ್ಮ ಸ್ಟ್ರೆಸ್ ಲೆವೆಲನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಮತ್ತು ನೀವು ಸರಿಯಾದ ನಿದ್ದೆ ಮಾಡಬೇಕು, ಗುಡ್ ಕ್ವಾಲಿಟಿ ನಿದ್ದೆ ಮಾಡಬೇಕು. ಅಟ್ಲೀಸ್ಟ್ 7 to 8 hours ನೀವು ಉತ್ತಮವಾದ ನಿದ್ದೆಯನ್ನು ಮಾಡಬೇಕಾಗತ್ತೆ. ಸೊ ನೀವು ಯಾವಾಗ ಸರಿಯಾಗಿ ನಿದ್ದೆ ಮಾಡೋದಿಲ್ವೋ, ಜಸ್ಟ್ 4 hour ನಿದ್ದೆ ಮಾಡೋದು, 5 hour ನಿದ್ದೆ ಮಾಡೋದು, ಇದು ಕೂಡ ನಿಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಕೂಡ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಆದ್ದರಿಂದ ನೀವು ಆದಷ್ಟು ನಿಮ್ಮ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಬೇಕು. ಓಕೆ, ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ, ಓಕೆ, ಸೊ ನೀವು ಆಲ್ವೇಸ್ ಹೈಡ್ರೇಟ್ ಮಾಡ್ಕೊಬೇಕು ನಿಮ್ಮ ದೇಹವನ್ನು. ಓಕೆ, ಸೊ ಸರಿಯಾಗಿ ನೀರನ್ನು ಕುಡಿಬೇಕು. ಓಕೆ, ಸೊ ನೀವು ಸರಿಯಾಗಿ ನೀರು ಕುಡಿತಾ ಇಲ್ಲ ಅಂದಾಗ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಸೊ ಇದರಿಂದನೂ ಕೂಡ ಬ್ಲಡ್ ಶುಗರ್ ಲೆವೆಲ್ಗೆ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಅದರಿಂದ ಸರಿಯಾದ ಪ್ರಮಾಣದ ನೀರನ್ನು ನೀವು ಕುಡಿಬೇಕು. ಸೊ ನಿಮಗೆ ಬರೀ ನೀರನ್ನು ಕುಡಿಯೋದಕ್ಕೆ ಆಗ್ತಾ ಇಲ್ಲ ಅಂದರೆ ಸೊ ನೀವು ಲೆಮನ್ ವಾಟರ್ ಕುಡಿಬೋದು, ಜೀರಾ ವಾಟರ್, ಬಾರ್ಲಿ ವಾಟರ್, ಮಜ್ಜಿಗೆ. ಸೊ ಈ ರೀತಿ ನೀವು ಲೈಕ್ ಅದರ್ ಪಾನೀಯಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗತ್ತೆ. ಸೊ ಹಾಗಂತ ಶುಗರಿ ಡ್ರಿಂಕ್ಸ್, ಓಕೆ, ಬೆವರೇಜಸ್, ಟೆಟ್ರಾಪ್ಯಾಕ್ಸ್ ಇವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಬೇಡಿ. ಸೊ ಸಕ್ಕರೆ ಇಲ್ಲದೆ ಇರುವಂತಹ ನಾರ್ಮಲ್ ಮನೇಲಿ ಮಾಡುವಂತಹ ಪಾನೀಯಗಳನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದರೆ, ಸೊ ನೀವು ರೆಗ್ಯುಲರ್ ಆಗಿ ನಿಮ್ಮ ಫಿಸಿಷಿಯನ್ ಅಂದರೆ ಡಾಕ್ಟರ್ಸ್ನ ನೀವು ಮೀಟ್ ಮಾಡಬೇಕಾಗತ್ತೆ. ಸೊ ಅವರು ನಿಮಗೆ ಯಾವಾಗ ನಿಮಗೆ ಚೆಕಪ್ಪಿಗೆ ಬರೋಕ್ಕೆ ಹೇಳಿರ್ತಾರೋ ಆ ಟೈಮ್ಗೆ ಸರಿಯಾಗಿ ನೀವು ಚೆಕಪ್ಗೆ ಹೋಗಬೇಕಾಗತ್ತೆ. ಸೊ ನೀವು ಒಂದು ಡಯಟ್ ಫಾಲೋ ಮಾಡ್ತಿರ್ತೀರಾ, ಒಂದು ಎಕ್ಸಸೈಸ್ ಫಾಲೋ ಮಾಡ್ತಿರ್ತೀರಾ, ಇದರಿಂದ ನಿಮ್ಮ ಶುಗರ್ ಲೆವೆಲ್ಸು ಕೂಡ ಕಂಟ್ರೋಲಿಗೆ ಬರ್ತಾ ಇರುತ್ತೆ. ಸೊ ಅದನ್ನು ಮಾನಿಟರ್ ಮಾಡೋದಕ್ಕೆ ಅದ್ರ ಪ್ರಕಾರ ಅವರು ನಿಮಗೆ ಲೈಕ್ ಡೋಸಸ್ನ ಕಡಿಮೆ ಮಾಡ್ತಾರೆ. ನೀವು ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ರೆ ಅದು ಡೋಸಸ್ ಕಡಿಮೆ ಮಾಡ್ತಾರೆ. ಇನ್ಸುಲಿನಿಂದ ಟ್ಯಾಬ್ಲೆಟ್ಸ್ಗೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ರೆಗ್ಯುಲರ್ ಫಿಸಿಷಿಯನ್ ವಿಸಿಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಯಾಕಂದರೆ ನೀವು ಸರಿಯಾಗಿ ಮಾನಿಟರ್ ಮಾಡ್ಕೊಳ್ಬೋದು, ನಿಮ್ಮ ಡೋಸಸ್ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಇವನ್ ಟ್ಯಾಬ್ಲೆಟ್ಸ್ ಕಂಪ್ಲೀಟ್ ಸ್ಟಾಪ್ ಮಾಡಿರೋದು ಕೂಡ ನಾವು ನೋಡಿದ್ದೀವಿ. ಸೊ ಆದ್ದರಿಂದ ನಿಮಗೆ ಯಾವಾಗ ಬರೋಕ್ಕೆ ಹೇಳಿರ್ತಾರೋ ನಿಮ್ಮ ಫಿಸಿಷಿಯನ್ಸ್, ನಿಮ್ಮ ಡಾಕ್ಟರ್ಸ್, ಸೊ ಆಗ ನೀವು ಆ ಸಮಯಕ್ಕೆ ಹೋಗಿ ನೀವು ಚೆಕಪ್ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ರೆಗ್ಯುಲರ್ ಚೆಕಪ್ ಮಾಡಿಸೋದಿರ್ಬೋದು, ಬ್ಲಡ್ ಟೆಸ್ಟ್ ಮಾಡಿಸೋದಿರ್ಬೋದು, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಓಕೆ, ನಿಮ್ಮ ಶುಗರ್ ಲೆವೆಲ್ನ ಸರಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ. ಓಕೆ, ಸೊ ಈ ರೀತಿ ಈ ಎಲ್ಲ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದಲ್ಲಿ, ಈ ಎಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಇರುವಂತಹ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದಲ್ಲಿ ನಿಮ್ಮ ಬ್ಲಡ್ ಶುಗರ್ ಲೆವೆಲನ್ನು ನೀವು ಮಾನಿಟರ್ ಮಾಡ್ಕೊಳ್ಬೋದು, ಅಂದರೆ ಕಂಟ್ರೋಲ್ ಮಾಡ್ಕೊಳ್ಬೋದು. ಓಕೆ, ಸೊ ತಪ್ಪದೆ ಈ ಎಲ್ಲ ಸಲಹೆಗಳನ್ನ ಫಾಲೋ ಮಾಡಿ ನಿಮ್ಮ ಬ್ಲಡ್ ಶುಗರನ್ನು ಕಂಟ್ರೋಲಾಗಿ ಇಟ್ಕೊಳ್ಳಿ. ಸೊ ಮುಂದೆ ಆಗುವಂತಹ ಅಡ್ಡ ಪರಿಣಾಮಗಳನ್ನ ನೀವು ತಪ್ಪಿಸಿ. ಓಕೆ, ಸೊ ಎಲ್ಲ ಸಲಹೆಗಳನ್ನ ತಪ್ಪದೆ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಡಯಾಬಿಟಿಕ್ ಪೇಷಂಟ್ಸ್ ಯಾವ ಆಹಾರ ತಿನ್ಬೋದು, ಯಾವ ಆಹಾರ ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಯಾಕಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.